ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಮೀನಾ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ ಇವತ್ತಿನ ದಿನ ನಾವು ನೋಡೋಣ 15 to 22 ವರೆಗೂ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ತುಲಾ ರಾಶಿಯವರಿಗೆ ಏನೆಲ್ಲ ಅವರ ಚಾಲೆಂಜಸ್ ಬರ್ತಾ ಇದೆ, ಮತ್ತೆ ಏನೆಲ್ಲ ಅವ್ರಿಗೆ ಒಳ್ಳೆ ಥಿಂಗ್ಸ್ ಬರ್ತಾ ಇದೆ, ಅವರ ಒಂದು ಲೈಫ್ ಅಲ್ಲಿ ಏನೆಲ್ಲ ಮೂಮೆಂಟ್ಸ್ ಕ್ರಿಯೇಟ್ ಆಗ್ತಾ ಇದೆ, ಒಳ್ಳೆ ವಿಷಯ ಯಾವ್ದು ನಡೀತಾ ಇದೆ, ಏನಾದ್ರೂ ತೊಂದರೆಗಳು ಬರ್ತಾ ಇದಾವ, ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ಬರೋಣ. ಹಾಗಿದ್ರೆ ರೀಡಿಂಗಿಗೆ ಇನ್ನು ನೀವು ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ರೀಡಿಂಗಿಗೆ ಅಲೈನ್ ಮಾಡ್ಕೊಳ್ಳೋದಕ್ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿರುವಂತ ರೀಡಿಂಗ್ ನಿಮ್ಗೆ ಬರುತ್ತೆ. ಮತ್ತೆ ಇನ್ನು ಹೇಳ್ಬೇಕು ಅಂತಂದ್ರೆ ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಸಿಂಗಲ್, ಮತ್ತೆ ಫಸ್ಟ್ ಸೆಕೆಂಡ್ ಮ್ಯಾರೇಜ್, ಲವ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಯಾರಾದ್ರೂ ಇದನ್ನ ನೋಡ್ಬೋದು. ಜನರಲ್ ರೀಡಿಂಗ್ ಆಗಿರುತ್ತೆ. ಎಷ್ಟು ನಿಮ್ಗೆ ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ ಲೈನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ಬೋದು. ಸೊ ಯೂನಿವರ್ಸ್ ನಿಮ್ಗೆ ಏನ್ ಮೆಸೇಜಸ್ ಕೊಡುತ್ತೆ, ಏನು ನಿಮ್ಗೆ ಗುಡ್ ಥಿಂಗ್ಸ್ ಬರ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ, ಅದನ್ನ ಕೂಡ ನೋಡೋಣ. ಏನಾದ್ರೂ ತೊಂದರೆಗಳು ಬರ್ತಾ ಇದೆಯಾ, ಅದಕ್ಕೆ ಏನಾದ್ರೂ ಯೂನಿವರ್ಸ್ ಗೈಡ್ ಮಾಡ್ತಾ ಇದೆಯಾ, ಅದನ್ನ ಕೂಡ ನೋಡೋಣ. ರೀಡಿಂಗ್ ಅನ್ನ ಆದಷ್ಟು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ನಿಮ್ಮ ಕಾಲೀಗ್ಸ್ ಇರ್ಬೋದು. ನೀವಷ್ಟೇ ಒಂದು ಸೊಲ್ಯೂಷನ್ ತಗೊಳ್ಳೋದಲ್ಲ, ನಿಮ್ಮ ಫ್ರೆಂಡ್ಸ್ಗೂ ಈ ಸೊಲ್ಯೂಷನ್ ಅನ್ನ ಕೊಡಿ ಅಂತ ಹೇಳ್ಬೋದು. ಎಲ್ಲ ತರದ್ದು ಒಂದು ರೀಡಿಂಗ್ ಇರುತ್ತೆ, ಲೈಕ್ ಎಲ್ಲ ರಾಶಿಯವ್ರಿಗೂ ಕೂಡ ಇರುತ್ತೆ. ಹಾಗಾಗಿ ಬನ್ನಿ ನೋಡೋಣ ಏನ್ ಬರ್ತಾ ಇದೆ ಅವ್ರಿಗೆ, ತುಲಾ ರಾಶಿಯವರಿಗೆ. ತುಲಾ ರಾಶಿಯವ್ರ ಬಗ್ಗೆ ನಾನು ಇನ್ನೂ ಹೇಳ್ಬೇಕು ಅಂತಂದ್ರೆ ತುಂಬಾ ಬ್ಯೂಟಿಫುಲ್ ಸೋಲ್ಸ್ ಆಗಿರ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವುದೇ ಕಪಟತನ ಇರೋದಿಲ್ಲ ಅವರಲ್ಲಿ, ಇನ್ನೊಬ್ಬರಿಗೆ ಮೋಸ ಮಾಡ್ಬೇಕು ಅನ್ನೋ ಅಂತದ್ದು ಇರೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ ಅಂತ ಹೇಳಿ ಒಂದ್ಸಾರಿ ನೋಡ್ಕೊಂಡು ಬರೋಣ. ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಹೆಲ್ತ್ ಬಗ್ಗೆ ನಾನು ಚೆಕ್ ಮಾಡಬೇಕು. ಸೊ ಹೆಲ್ತ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಯಾವುದೇ ರೀತಿ ತೊಂದರೆಗಳು ನನಗೆ ಕಾಣ್ತಾ ಇಲ್ಲ. ಫೈನ್ ಆಗಿದ್ದೀರಾ, ಫಿಟ್ ಆಗಿದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ ಲೈಫ್ ಅನ್ನ ಅಂತ ಹೇಳ್ಬೋದು. ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ತುಂಬಾ ಎಂಜಾಯ್ ಮೂಡ್ ಅಲ್ಲಿ ಇದ್ದೀರಾ. ಹೆಲ್ತ್ ತುಂಬಾನೇ ಚೆನ್ನಾಗಿದೆ. ನಿಮ್ಮ ಒಂದು ಎಮೋಷನ್ಸ್ ಅನ್ನ ನೀವು ಯಾವ ರೀತಿ, ನಿಮ್ಮ ಒಂದು ಫ್ಯಾಮಿಲಿ ಝೋನ್ ಇರ್ಬೋದು, ಫ್ರೆಂಡ್ಸ್ ಝೋನ್ ಇರ್ಬೋದು, ಹ್ಯಾಪಿ ಆಗಿದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ, ಪ್ರತಿಯೊಂದು ಕ್ಷಣನೂ ಬದುಕ್ತಾ ಇದ್ದೀರಾ. ಹೆಲ್ತ್ ವಿಷಯದಲ್ಲಿ ನೋಡಿ, ಇನ್ನು ನಾನು ನೋಡ್ತಾ ಇದ್ದೀನಿ ಎನರ್ಜೀಸ್ ಎಲ್ಲ ಚೆನ್ನಾಗಿ ಬಂದಿದೆ, ಆ ರೀತಿ ಏನಿಲ್ಲ. ನಿಮ್ಗೆ ಗೊತ್ತು ನೀವು ಏನು ಊಟ ಮಾಡ್ತಾ ಇದ್ದೀರಾ, ಏನು ಸೇವನೆ ಮಾಡ್ತಾ ಇದ್ದೀರಾ, ಅದರಿಂದ ನಿಮ್ಮ ಒಂದು ಹೆಲ್ತ್ ಯಾವ ರೀತಿಗೆ, ಯಾವ ಒಂದು ಕಂಡೀಷನ್ ಇರುತ್ತೆ. ತುಂಬಾ ಬ್ಯಾಲೆನ್ಸ್ಡ್ ಆಗಿ ನಡ್ಕೊಳ್ತಾ ಇದ್ದೀರಾ ಹೆಲ್ತ್ ವಿಷಯದಲ್ಲಿ. ನಾನು ಇವಾಗ ನೋಡ್ತಾ ಇರುವಂತದ್ದು ತುಂಬಾ ಥಿಂಕ್ ಮಾಡಿ ನೀವೇನೋ ಒಂದು ಆಹಾರ ತಗೋಬೇಕಂತಂದ್ರೂ ಕೂಡ ಅದನ್ನ ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಾ, ಚೆಕ್ ಮಾಡ್ತಾ ಇದ್ದೀರಾ. ಹೆಲ್ತ್ ಚೆಕಪ್ ಕೂಡ ನಿಮ್ಗೆ ಇವಾಗ ಅವೇರ್ನೆಸ್ ಬಂದಿದೆ ಅಂತ ಹೇಳ್ಬೋದು ಹೆಲ್ತ್ ವಿಷಯದಲ್ಲಿ. ತುಂಬಾ ನೆಗ್ಲಿಜೆನ್ಸಿ ಇತ್ತು ಇದಕ್ಕಿಂತ ಮುಂಚೆ, ಬಟ್ ಇವಾಗ ಯಾವ ರೀತಿ ಅಂತಂದ್ರೆ ಪ್ರತಿಯೊಂದು ಮೊಮೆಂಟ್ ಅನ್ನ ನೀವು ಎಂಜಾಯ್ ಮಾಡ್ಬೇಕು, ಹೆಲ್ದಿ ಆಗಿರ್ಬೇಕು. ನಿಮ್ಮ ರೂಟೀನ್ ಕೂಡ ತುಂಬಾ ಹೆಲ್ದಿಯಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಯಾವ ರೀತಿ ಫುಡ್ ತಗೋಬೇಕು, ಎಷ್ಟು ಫುಡ್ ತಗೋಬೇಕು, ಯಾವಾಗ ತಗೋಬೇಕು, ಟೈಮ್ ಟು ಟೈಮ್ ತಗೋಬೇಕು, ಇದನ್ನೆಲ್ಲ ಕೂಡ ನೀವು ಮ್ಯಾನೇಜ್ ಮಾಡ್ತಾ ಇರುವಂತದ್ದು ನನಗೆ ಎನರ್ಜಿ ಕಾಣ್ತಾ ಇದೆ. ಸೊ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಗೈಡ್ ಏನ್ ಬರ್ತಾ ಇದೆ, ಗೈಡೆನ್ಸ್ ಏನ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ ಅಂತ ನಾನು ನೋಡ್ತಾ ಇದ್ರೆ, ನೀವು ಬರುವಂತ ದಿನಗಳಲ್ಲಿ ಎಲ್ಲ ಇಶ್ಯೂಸ್ ಇಂದ, ಹೆಲ್ತ್ ವೈಸ್ ಎಲ್ಲ ಇಶ್ಯೂಸ್ ಇಂದ ಓವರ್ಕಮ್ ಮಾಡ್ಕೊಳ್ತೀರಾ. ಕಂಟ್ರೋಲಿಂಗ್ ಬರುತ್ತೆ, ಏನೋ ಇದ್ರೂ ಕೂಡ ಅದು ಕಂಟ್ರೋಲಿಂಗ್ ಬರುತ್ತೆ. ಮತ್ತೆ ಓನ್ ಆಗಿ ನೀವು ಡಿಸೈರ್ಸ್ ಅನ್ನ ಇಟ್ಕೋತೀರಾ, ಆಕ್ಷನ್ಸ್ ತಗೊಳ್ತೀರಾ. ಅಂದ್ರೆ ನಿಮ್ದೇ ಆದಂತ ಒಂದು ಡೈಟೇಷನ್ ಇದ್ದು ಒಂದು ಚಾರ್ಟ್ ಅನ್ನ ರೆಡಿ ಮಾಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಪೀಸ್ಫುಲ್ ಆದಂತ ವಾತಾವರಣವನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಈ ರೂಟೀನ್ ಅನ್ನ ನೀವು ಫಾಲೋ ಮಾಡಿ ಅಂತ ಹೇಳಿ ಬರ್ತಾ ಇರುವಂತ ಗೈಡ್ ಲೈನ್ಸ್ ನಿಮ್ಗೆ. ಮತ್ತೆ ಪ್ರಾಪರ್ ಆಗಿ ನೀವು ನಿಮ್ಮ ಬಗ್ಗೆ, ನಿಮ್ಮ ಒಂದು ಹೆಲ್ತ್ ಬಗ್ಗೆ ಕೇರ್ ಮಾಡ್ಕೊಳ್ಳಿ. ಸ್ಟ್ರೆಸ್ ಬಗ್ಗೆ ನೀವು ಜಾಸ್ತಿ ಏನು ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನೋ ಒಂದು ವಿಷಯ ಇದೆಯಾ ಅದ್ರ ಬಗ್ಗೆ ನೀವು ಹೆಚ್ಚಾಗಿ ಥಿಂಕ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಹೆಲ್ತ್ ಇದ್ರೇನೆ ಎಲ್ಲ ಇರೋದು ಅಲ್ವಾ. ಸೊ ಹಾಗಾಗಿ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಇದು ಗೈಡ್ ಬರ್ತಾ ಇದೆ. ಅದನ್ನ ಬಿಟ್ರೆ ಬೇರೆ ಏನು ನನ್ಗೆ ತುಂಬಾ ಚೆನ್ನಾಗಿರುವಂತ ಎನರ್ಜಿ ಕಾಣ್ತಾ ಇದೆ ಹೆಲ್ತ್ ವೈಸ್ ಎಲ್ಲ. ಇನ್ನು ಕರಿಯರ್ ವಿಷಯದಲ್ಲಿ ಕೂಡ ನಾನು ಚೆಕ್ ಮಾಡ್ತಾ ಇದ್ದೀನಿ. ಕರಿಯರ್ ಅಲ್ಲಿ ಕೂಡ ನೋಡಿ ಎಂತ ಒಂದು ಬ್ಯೂಟಿಫುಲ್ ಆದಂತ ಎನರ್ಜೀಸ್ ಬಂದಿದೆ. ಕೆಲವೊಂದ್ ಕಡೆ ನಿಮ್ಗೆ ಎಲ್ಲೋ ಸ್ಟಕ್ನೆಸ್ ಅಂತ ಅನಿಸ್ಬಹುದು. ಅದನ್ನ ಬಿಟ್ರೆ ಕರಿಯರ್ ವೈಸ್ ತುಂಬಾ ಚೆನ್ನಾಗಿರುವಂತ ಎನರ್ಜಿ. ಯಾವ ರೀತಿ ಅಂತಂದ್ರೆ ನೀವೇನ್ ಅನ್ಕೊಳ್ತಾ ಇದ್ದೀರಾ ಅದು ನಡೀತಾ ಇದೆ ಆಲ್ರೆಡಿ. ಒಂದು ಡಿಸೈರ್ ಇಟ್ಕೊಂಡಿದ್ದೀರಾ, ನೀವು ಇದನ್ನ ಮಾಡ್ಬೇಕು ಅಂತ ಹೇಳಿ ಅದನ್ನ ವರ್ಕ್ ಮಾಡ್ತಾ ಇದ್ದೀರಾ, ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀರಾ. ಅದಕ್ಕೆ ತಕ್ಕ ಹಾಗೆ ನಿಮ್ಗೆ ರಿಸಲ್ಟ್ ಕೂಡ ಬರುತ್ತೆ. ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ನಿಮ್ಗೆ, ಇಲ್ಲಂತಲ್ಲ. ಸ್ವಲ್ಪ ಇವಾಗ ಕನ್ಫ್ಯೂಷನ್ ನೋಡಿ, ಮಲ್ಟಿಪಲ್ ಸ್ಕಿಲ್ಸ್ ನಮ್ಮ ಹತ್ರ ಇದ್ದಾಗ ನಾವು ಏನ್ ಮಾಡ್ಬೇಕು, ಇದು ಮಾಡ್ಬೇಕಾ ಈ ರೀತಿ ಎಲ್ಲ ಇರುತ್ತೆ. ಸ್ವಲ್ಪ ಆ ರೀತಿ ಎನರ್ಜಿ ನಿಮ್ಗೆ ಬಂದಿದೆ, ಆ ರೀತಿ ಏನೋ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ ಅಂತಂದಾಗ ಸ್ವಲ್ಪ ನೀವ್ ಏನ್ ಮಾಡ್ಬೇಕು, ಸ್ವಲ್ಪ ಬ್ರೇಕ್ ತಗೊಳ್ಳಿ. ಯಾವುದೇ ರೀತಿ ಡಿಸಿಷನ್ ಅನ್ನ ತಗೊಳ್ಳಿಕ್ಕೆ ಹೋಗ್ಬೇಡಿ. ಓಕೆ, ಸ್ವಲ್ಪ ಮೈಂಡ್ ಅನ್ನ ಕಾಮ್ ಮಾಡ್ಕೊಳ್ಳಿ, ಸ್ವಲ್ಪ ಮೆಡಿಟೇಷನ್ ಮಾಡಿ, ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ನಿಮ್ಮ ಒಂದು ಫುಲ್ ಫೋಕಸ್ ಯಾವ ರೀತಿ ಇರುತ್ತೆ, ಬರುವಂತ ದಿನಗಳಲ್ಲಿ ಕೂಡ ನೀವು ತುಂಬಾನೇ ಕರಿಯರ್ ಫೋಕಸ್ಡ್ ಆಗಿರ್ತೀರಾ. ಅದು ಯಾರು ಶೇಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಎನರ್ಜಿ ಇಲ್ಲಿ ನನ್ಗೆ ಕಾಣ್ತಾ ಇರೋಂಥದ್ದು. ನೋಡಿ, ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಎನರ್ಜಿ ಬರ್ತಾ ಇದೆ.
ಓಕೆ, ತುಂಬಾ ಕರಿಯರ್ ಓರಿಯೆಂಟೆಡ್ ಪರ್ಸನ್ ಆಗಿದ್ದೀರಾ. ಅಂದ್ರೆ ಇವಾಗ ನೀವು ಅದನ್ನ ಮಾಡ್ಲೇಬೇಕು ಅಂತ ಹೊರಟಿದ್ದೀರಾ, ಅದನ್ನ ನೀವು ಮಾಡಿನೇ ತೀರ್ತೀರಾ ಅನ್ನೋಂತ ಎನರ್ಜಿ ನನ್ಗೆ ಕಾಣ್ತಾ ಇದೆ. ಕಿಂಗ್ ಅಂತಂದ್ರೆ ಏನು, ಎಲ್ಲವನ್ನು ಗೆದ್ಕೊಂಡಾದ ನಂತರನೇ ಕಿಂಗ್ ಅಂತ ಹೇಳೋದು, ಹೌದಲ್ವಾ? ಸೊ ಆ ಒಂದು ಎನರ್ಜಿ ನಿಮ್ಮಲ್ಲಿ ಬರ್ತಾ ಇದೆ ಆಲ್ರೆಡಿ. ಬರುವಂತ ದಿನಗಳಲ್ಲಿ ಫೋಕಸ್ಡ್ ಆಗಿರ್ತೀರಾ, ಯಾರು ನಿಮ್ಗೆ ಡಿಸ್ಟ್ರಾಕ್ಷನ್ ಮಾಡುವಂತ ಚಾನ್ಸೇ ಇಲ್ಲ. ನೀವ್ ಏನ್ ಅನ್ಕೊಳ್ತೀರಾ, ನೀವು ಏನ್ ಪ್ಲಾನಿಂಗ್ಸ್ ಮಾಡಿರ್ತೀರಾ, ನಿಮ್ಮ ಒಂದು ಸ್ಟ್ರಾಟಜಿ, ನಿಮ್ಮ ಒಂದು ಕರಿಯರ್ ಬಗ್ಗೆ, ನಿಮ್ಮ ಒಂದು ಜಾಬ್ ಬಗ್ಗೆ ಏನಿರುತ್ತೆ, ಖಂಡಿತವಾಗೂ ಅದು ನೆರವೇರುತ್ತೆ. ಓಕೆ, ಆ ರೀತಿ ಪ್ಲಾನಿಂಗ್ಸ್ ಎಲ್ಲ ನೀವು ಮಾಡ್ತೀರಾ. ಸೊ ಅದಕ್ಕೆ ರಿಸಲ್ಟ್ ಅನ್ನೋ ರೀತಿ ನೋಡಿ, ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಗೈಡ್ ಬರ್ತಾ ಇದೆ ಅಂತ ಹೇಳಿ. ತುಂಬಾ ಚೆನ್ನಾಗಿರುವಂತ ಒಂದು ಗೈಡ್ ಬರ್ತಾ ಇದೆ. ಡಿಸ್ಟ್ರಾಕ್ಷನ್ ಇರೋದಿಲ್ಲ, ಡಿಸ್ಟ್ರಾಕ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಎಂಜಾಯ್ ಮಾಡಿ, ಪ್ರತಿಯೊಂದು ಮೊಮೆಂಟ್ ಅನ್ನು ಎಂಜಾಯ್ ಮಾಡ್ತಾ ಮಾಡ್ತಾ ನೀವು ಕರಿಯರ್ ಅಲ್ಲಿ ಫೋಕಸ್ ಮಾಡಿ ಅಂತ ಬರ್ತಾ ಇರುವಂತದ್ದು. ನೀವ್ ಏನ್ ಎಫರ್ಟ್ ಹಾಕ್ತೀರಾ, ಖಂಡಿತ ಇದೇನ್ ನೀವು ಎಫರ್ಟ್ ಮಾಡ್ತಾ ಇದ್ದೀರಾ, ಖಂಡಿತ ನಿಮ್ಗೆ ರಿಸಲ್ಟ್ ಪಾಸಿಟಿವ್ ಆಗಿ ಬರುತ್ತೆ ಬರುವಂತ ದಿನಗಳು. ಓಕೆ, ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರೋವಂಥದ್ದು, ಎಫರ್ಟ್ ಅಲ್ಲಿ ಕಡಿಮೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಎಫರ್ಟ್ ಹಾಕಿ, ಅದಕ್ಕೆ ತಕ್ಕ ಹಾಗೆ ರಿಸಲ್ಟ್ ಬರುತ್ತೆ. ಓಕೆ, ಕರಿಯರ್ ಇಂದ ಈ ರೀತಿ ಒಂದು ಬರ್ತಾ ಇದೆ ಬ್ಯೂಟಿಫುಲ್ ಸೋಲ್ಸ್ ತುಲಾರಾಶಿ ಅವರಿಗೆ. ಇನ್ನು ರಿಲೇಶನ್ಶಿಪ್ ವೈಸ್ ನೋಡಿದಾಗ, ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಯಾಕೋ ನೀವು ಯಾರೋ ನಿಮ್ಮನ್ನ ಬೆನ್ ಹಿಂದೆ ಮಾತಾಡ್ತಾ ಇದ್ದಾರೆ, ಯಾರೋ ನಿಮ್ಮ ಮನಸ್ಸು ತುಂಬಾ ನೋವು ಆಗ್ತಾ ಇರುವಂತದ್ದು. ಅಂದ್ರೆ ಪ್ರೆಸೆಂಟ್ ಮೊಮೆಂಟು ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಯಾಕೋ ನಿಮ್ಗೆ ಸ್ವಲ್ಪ ಹಿಂದಿಂತ್ರ ನಾನು ನೋಡ್ತಾ ಇರುವಂತದ್ದು, ಪಾಸ್ಟ್ ಇರ್ಬೋದು, ಇವಾಗ ಪ್ರೆಸೆಂಟ್ ಅಲ್ಲಿ ಕೂಡ ನನ್ಗೆ ಅನಿಸ್ತಾ ಇರುವಂತದ್ದು, ಏನೋ ಒಂದು ಆಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ, ತುಂಬಾನೇ ನೊಂದ್ಕೊಳ್ತಾ ಇದ್ದೀರಾ, ಮನಸ್ಸು ಸರಿ ಇಲ್ಲ ರಿಲೇಶನ್ಶಿಪ್ ಅಲ್ಲಿ. ಓಕೆ, ಯಾರೋ ನಿಮ್ಗೆ ಮೋಸ ಮಾಡ್ತಾ ಇದ್ದಾರೆ, ನಿಮ್ಮ ಬೆನ್ನ ಹಿಂದೆ ಮೋಸ ಮಾಡ್ತಾ ಇದ್ದಾರೆ, ನಿಮ್ಮ ಪಾರ್ಟ್ನರ್ ಇರ್ಬೋದು, ನಿಮ್ಮವರೇ ನಿಮ್ಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ಅಂತ ಫೀಲಿಂಗ್ ನಿಮ್ಗೆ ತುಂಬಾನೇ ಬರ್ತಾ ಇದೆ. ತುಂಬಾ ಎಮೋಷನಲ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಎಸ್ಪೆಷಲಿ ನಿಮ್ಮ ರಿಲೇಶನ್ಶಿಪ್ ಇಂದ ನಾನು ಹೇಳ್ತಾ ಇರುವಂತದ್ದು. ಏನೋ ಒಂದು ನೋಡಿ, ಇಲ್ಲಿ ಡೆತ್ ಅಂಡ್ ರೀಬರ್ತ್ ಅಂತ ಬರ್ತಾ ಇರುವಂತದ್ದು. ಡೆತ್ ಅಂತಂದ್ರೆ ನೋಡಿ, ಯಾವುದೋ ಒಂದು ಕಾರ್ಮಿಕ್ ಪ್ಯಾಟರ್ನ್ ಎಂಡ್ ಆಗ್ತಾ ಇದೆ, ಒಂದು ಹೊಸದೊಂದು ನಿಮ್ಮ ಲೈಫಲ್ಲಿ ಹೊಸ ಬೆಳಕು ಬರ್ತಾ ಇರುವಂತದ್ದು. ಒಂದು ಕಾರ್ಮಿಕ್ ಪ್ಯಾಟರ್ನ್ ಮುಗಿದ ನಂತರ ಯಾವ ರೀತಿ ಅಂದ್ರೆ, ಕತ್ತಲೆ ಆದ ನಂತರ ಬೆಳಕು ಯಾವ ರೀತಿ ಬರುತ್ತೆ, ಆ ರೀತಿ ಈ ಒಂದು ಕಾರ್ಡ್ ಹೇಳುತ್ತೆ, ಇದು ಒಂದು ಕಾರ್ಮಿಕ್ ಪ್ಯಾಟರ್ನ್. ಏನೋ ಒಂದು ರಿಸ್ಟ್ರಿಕ್ಷನ್ಸ್ ಇತ್ತು ನಿಮ್ಮ ಲೈಫಲ್ಲಿ, ಇದೇ ಮಾಡ್ಬೇಕು, ಹೀಗೆ ಯಾರೋ ನಿಮ್ಮ ಕಂಟ್ರೋಲ್ ತಗೊಳ್ತಾ ಇದ್ರು, ಆ ಪ್ಯಾಟರ್ನ್ ಇಂದ ಇವಾಗ ನೀವು ಹೊರಗಡೆ ಬರ್ತಾ ಇದ್ದೀರಾ. ಪ್ರೆಸೆಂಟ್ ಮೊಮೆಂಟು ಆ ಒಂದು ಝೋನ್ ಅಲ್ಲಿ ಇದ್ದೀರಾ ಆಲ್ರೆಡಿ ನೀವು. ಓಕೆ, ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ, ಓವರ್ಕಮ್ ಮಾಡ್ಕೊಳ್ತಾ ಇದ್ದೀರಾ. ಅಂತ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಒಂದು ಹೊಸ ಏನಂತಾರೆ, ಬೆಳಕು ನಿಮ್ಮ ಹತ್ರ ಬರ್ತಾ ಇರುವಂತದ್ದು. ಓಕೆ, ಇನ್ ಫ್ಯೂಚರ್ ಅಲ್ಲಿ ಯಾರೋ ನಿಮ್ಮ ಲೈಫ್ ಅಲ್ಲಿ ಬರುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಒಬ್ಬ ಒಳ್ಳೆ ವ್ಯಕ್ತಿ, ಒಬ್ಬ ಒಳ್ಳೆ ಪರ್ಸನ್ ನಿಮ್ಗೆ ಅರ್ಥ ಮಾಡ್ಕೊಳ್ಳುವಂತವ್ರು. ನೀವು ಕೂಡ ನಿಮ್ಮ ಲೈಫಲ್ಲಿ ಎಷ್ಟು ಅಂದ್ರೆ ಎಷ್ಟು ನೊಂದ್ಕೊಂಡಿದ್ದೀರಾ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ. ಸೊ ನೀವು ಇವಾಗ ಫುಲ್ ಆನ್ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಈ ಒಂದು ರಿಲೇಶನ್ಶಿಪ್ ಅನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾ, ಬರುವಂತ ವ್ಯಕ್ತಿಗೆ ನಾನು ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು, ಯಾವ ರೀತಿ ಇರಬೇಕು ಅನ್ನುವಂಥದ್ದು ನಿಮ್ಮ ಮೈಂಡ್ ಅಲ್ಲಿ ತುಂಬಾನೇ ಓಡಾಡ್ತಾ ಇರುತ್ತೆ. ನೋಡಿ, ಇಲ್ಲಿ ಎನರ್ಜಿ ನನಗೆ ಫುಲ್ ಕಾಣ್ತಾ ಇದೆ. ಆ ರೀತಿ ಒಂದು ಝೋನ್ ಅಲ್ಲಿ ನೀವು ಬರ್ತೀರಾ. ಓಕೆ, ಸೊ ಹಾಗಾಗಿ ಯೂನಿವರ್ಸ್ ನಿಮ್ಗೆ ಏನ್ ಗೈಡ್ ಮಾಡ್ತಾ, ಯಾಕಂದ್ರೆ ನೋಡಿ, ಲೈಫಲ್ಲಿ ಕೆಲವೊಂದ್ಸರಿ ಏನಾಗುತ್ತೆ, ನಾವು ತುಂಬಾ ನೋವನ್ನ ಅನುಭವಿಸಿರ್ತೀವಿ. ಬೇರೆ ಯಾರೋ ನಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾರೆ ಅಂದಾಗ ನಾವ್ ಏನ್ ಮಾಡ್ತೀವಿ, ತುಂಬಾ ಅಲರ್ಟ್ ಮೋಡಿಗೆ ಬಂದ್ಬಿಡ್ತೀವಿ. ಅಂದ್ರೆ ಇದೇ ರೀತಿ ನನ್ಗೆ ಮುಂದೆ ಕಂಟಿನ್ಯೂ ಆಗುತ್ತಾ, ಇದೇ ಎಲ್ರೂ ಒಂದೇ ತರ ಇರೋದಿಲ್ಲ, ಇದನ್ನ ನಾವು ಥಿಂಕ್ ಮಾಡ್ಬೇಕು. ಓಕೆ, ಹಾಗಂತ ನೀವೇನಾದ್ರೂ ಕುಂತ್ರೆ ಬರುವಂತ ವ್ಯಕ್ತಿಗಳಿಗೆ ನೀವು ಅಪಾರ್ಚುನಿಟೀಸ್ ಕೊಡೋದೇ ಇಲ್ಲ. ನೀವು ಅದೇ ಝೋನ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ. ಯೂನಿವರ್ಸ್ ನಿಮ್ಗೆ ಅದೇ ಗೈಡ್ ಮಾಡ್ತಾ ಇದೆ ನೋಡಿ. ಕನ್ಫ್ಯೂಷನ್ಸ್ ಬೇಡ, ಕ್ಲಾರಿಟಿ ಇರ್ಲಿ ಯಾವಾಗ್ಲೂ. ಓಕೆ, ನೀವು ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ನಿರ್ಧಾರ ತಗೊಳ್ಳೋದ್ರಲ್ಲಿ ಡಿಲೇ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಇಷ್ಟು ವಿಚಾರ ಮಾಡುವಂಥದ್ದು ದೊಡ್ಡದು ಏನೂ ಇರೋದಿಲ್ಲ, ಆ ಮಟ್ಟಕ್ಕೆ ನೀವು ವಿಚಾರ ಮಾಡೋ ಅಷ್ಟುನು. ಓಕೆ, ನಿಮ್ಗೆ ಗೊತ್ತಾಗುತ್ತೆ, ಒಂದು ಸರ್ಟನ್ ಏಜ್ ಅಲ್ಲಿ ನೀವು ಹೋದ ನಂತರ ನಿಮ್ಗೆ ಗೊತ್ತಾಗುತ್ತೆ ಯಾವುದು ನನಗೆ ಒಳ್ಳೇದಿದೆ, ಯಾವುದು ಒಂದು ಟಾಕ್ಸಿಕ್ ಇದೆ ಅನ್ನೋಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಕನ್ಫ್ಯೂಷನ್ಸ್ ಏನು ಬೇಡ ಅಂತ ಹೇಳಿ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಬರ್ತಾ ಇದೆ. ಹಾಗಿದ್ರೆ ಈ ಒಂದು ರೀಡಿಂಗ್ ನಿಮ್ಗೆ ಹೇಗೆ ಅನ್ನಿಸ್ತು, ಖಂಡಿತ ನನಗೆ ಒಂದು ಮೆಸೇಜ್ ಹಾಕಿ ಕಮೆಂಟ್ ಅಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಕೊಡಿ ಅಂತ ಹೇಳ್ತಾ
ಮತ್ತೆ ಇನ್ನೂ ನೀವು ನನ್ನ ಜೊತೆ ಕನೆಕ್ಟ್ ಆಗಿಲ್ಲ, ನನ್ನ ಒಂದು ಕಾರ್ಡ್ಸ್ ಜೊತೆಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಹಾಗಿದ್ರೆ ಫ್ರೆಂಡ್ಸ್ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.